ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಸ್ವರ ಸಂಭ್ರಮ, ಕೋಗಿಲೆ ಹಾಡಿದೆ ಕೇಳಿದೆಯ. ಚಿ ಉದಯಶಂಕರ್ ವಿಶೇಷ ಗಾಯನ ಕಾರ್ಯಕ್ರಮವನ್ನ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರ್, ಬಿಪಿ ವಾಡಿಯಾ ರೋಡ್, ಬಸವನಗುಡಿ, ಬೆಂಗಳೂರು ಇಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿಆರ್ ಸುಹಾಸ್, ದೀಪಿಕಾ ಬಿಆರ್, ಮೋಹನ್ ಕೃಷ್ಣ, ಶೈಲಜಾ ವಿ, ಚಕ್ರವರ್ತಿ ಸುದರ್ಶನ್, ಮೋಹನ್ ಶ್ರೀಗಿರಿಪುರ, ಚಿನ್ಮಯಿ ರಾವ್, ಡಾಕ್ಟರ್ ಬಿಜಿ ರಮೇಶ್ ಬೆಟ್ಟದಪುರ ಹಾಗೂ ಇನ್ನು ಹಲವಾರು ಗಾಯಕರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು. ಗೆಳೆಯರೇ, ಈ ದಿವಸ ಅತ್ಯಂತ ಮಹತ್ವಪೂರ್ಣ ದಿವಸ. ಕಾರಣ, ಇಂದಿಗೆ 90 ವರ್ಷಗಳ ಹಿಂದೆ ಸರಿಯಾಗಿ ಮಾರ್ಚ್ 3, 1934 ಕನ್ನಡದ ಪ್ರಪ್ರಥಮ ವಾಕ್ಚಿತ್ರ ಬಿಡುಗಡೆಯಾದಂಥ ದಿವಸ. ಯೋಗ ಅನ್ನೋ ಥರ ಈ ದಿವಸ ನಾವು ಮಾರ್ಚ್ 3 ಅಂತ ದಿನಾಂಕ ಏನೋ ನಿಗದಿ ಮಾಡಿದ್ವಿ. ಆದರೆ ಯೋಗ ಅನ್ನೋ ಥರ ಆ ದಿವಸ ಕೂಡ ಈ ದಿವಸನೇ ಅನ್ನೋದು ಕೂಡ ನಮಗೆ ಗೊತ್ತಾಗಲಿಕ್ಕೆ ಒಂದಷ್ಟು ದಿವಸ ಬೇಕಾಯಿತು. ನಿಜಕ್ಕೂ ಒಂದು ರೀತಿ ಅರ್ಥಪೂರ್ಣವಾದಂಥ ಕಾರ್ಯಕ್ರಮ ಅಂತ ಅನ್ನಿಸ್ತು. ಹಾಗೂ ಡಾಕ್ಟರ್ ಬಿಜಿ ರಮೇಶ್ ಎಜುಕೇಷನ್ ಟ್ರಸ್ಟ್ನ ಸಂಸ್ಥಾಪಕರಾದಂಥ ಶ್ರೀಯುತ ಡಾಕ್ಟರ್ ಬಿಜಿ ರಮೇಶ್ ರವ್ರನ್ನ ವಿನಂತಿಸ್ಕೊಳ್ತಾ ಇದ್ದೀನಿ. ನಿಮ್ಮ ಮುಂದೆ ಡಾಕ್ಟರ್ ಬಿಜಿ ರಮೇಶ್ ರವರು ಜೋರಾದ ಚಪ್ಪಾಳೆ. ವಾಗರ್ಥಮಿವ ಸಂಪೃಕ್ತೌ ವಾಗರ್ಥ ಪ್ರತಿಪತ್ತಯೇ ಜಗತ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಪರಿಪರಿಯ ಪರಿಮಳದಿ ಅತಿ ಶ್ರೇಷ್ಠ ಎನಿಸುವುದು ಕಸ್ತೂರಿಯು, ನುಡಿಗಳಲ್ಲಿ ಅತಿ ಮಧುರ ಎನಿಸುವುದು ಕನ್ನಡ ನುಡಿಯು, ಸಿರಿಗನ್ನಡದ ನುಡಿಯು. ಯಾವ ಒಂದು ಕಾರ್ಯಕ್ರಮವನ್ನು ಕೂಡ ಸಹಾಯಾರ್ಥ ಅಂತ ಮಾಡಿರಲಿಲ್ಲ. ಈ ಬಾರಿ ಸಹಾಯಾರ್ಥ ಅಂತ ಮಾಡಿರ್ತಕ್ಕಂಥ ಉದ್ದೇಶ ಚಟುವಟಿಕೆಗಳನ್ನ ಮತ್ತಷ್ಟು ವಿಸ್ತರಿಸೋದಕ್ಕೆ ಸಾಧ್ಯನ, ಮತ್ತಷ್ಟು ನಿರಂತರವಾಗಿ ಈ ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಾ ಅದ್ರ ಮೂಲಕ ನಾವು ನಮ್ಮ ಹಳೆಯ ಚಿತ್ರಗೀತೆಗಳನ್ನಾಗಲಿ, ಭಾವಗೀತೆಗಳನ್ನಾಗಲಿ, ಜನಪದ ಗೀತೆಗಳನ್ನಾಗಲಿ ನಮ್ಮ ಯುವ ಪೀಳಿಗೆ ನಡುವೆ ಜೀವಂತವಾಗಿ ಇರಿಸೋದಕ್ಕೆ ಸಾಧ್ಯವ ಅನ್ನುವಂಥ ಒಂದು ಶ್ರೀ ಉದಯಶಂಕರ್ ಎಂತಹ ಅದ್ಭುತ ಸಾಹಿತಿ ಅಂತಂದರೆ, ಕಾಲ ಬದಲಾದಂತೆಲ್ಲ ತಮ್ಮನ್ನ ತಾವು ಅವರು ಅಪ್ಡೇಟ್ ಮಾಡ್ಕೊಳ್ತಾ ಹೋದ್ರು, ಕಾಲಕ್ಕೆ ಹೊಂದ್ಕೊಳ್ತಾ ಹೋದ್ರು. ಡಾಕ್ಟರ್ ಸುಹಾಸ್ ಮತ್ತು ದೀಪಿಕಾರವ್ರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಜೊತೆಯಾಗಿ ಹಿತವಾಗಿ ಸೇರಿ ನಡೆವ, ಸೇರಿ ನುಡಿವ, ನನ್ನ ಬದುಕಲ್ಲಿ ನೀ ಎಂದು ಬೆಳಕಾಗಿರು, ನನ್ನ ಉಸಿರಲ್ಲಿ ನೀ ಎಂದು ಉಸಿರಾಗಿರು, ನಿನ್ನ ಬಿಡಲಾರೆ ನಾನೆಂದಿಗೂ. ಮೊದಲನೇ ಚಿತ್ರ ಆನಂದ್, ಮೂರನೇ ಚಿತ್ರ ಮನಮೆಚ್ಚಿದ ಮಡದಿ. 3 ಚಿತ್ರಗಳು ಸೂಪರ್ ಡ್ಯೂಪರ್ ಹಿಟ್ ಆಯಿತು. ಅಲ್ಲಿ ಉದಯಶಂಕರ್ ಪರಿಶ್ರಮ ಬಹಳ ದೊಡ್ಡ ಮಟ್ಟದ್ದು. ಇವತ್ತು ಶಿವರಾಜ್ ಕುಮಾರ್ಗೆ ಹ್ಯಾಟ್ರಿಕ್ ಹೀರೋ ಅಂತ ಹೇಳ್ತಾ ಇದ್ದಾರೆ ಅಂದರೆ ಅಲ್ಲಿ ಒಂದು ದೊಡ್ಡ ಕೊಡುಗೆ ಚಿ ಉದಯಶಂಕರ್ ಅವರಿಗೆ. ಈ ಗೀತೆಯನ್ನು ಪ್ರಸ್ತುತಪಡಿಸಲಿಕ್ಕೆ ಗಾಯನ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಅವರೊಂದಿಗೆ 15 ವರ್ಷಗಳ ಕಾಲ ಸತತವಾಗಿ ರಸಮಂಜರಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂಥ ಅನುಭವ ಮೋಹನ್ ಕೃಷ್ಣರವ್ರದ್ದು. ಮತ್ತೆ ಈಗ ಸದ್ಯಕ್ಕೆ ಸರಿಗಪಾಪ ಜಿ ಕನ್ನಡ ಕಾರ್ಯಕ್ರಮದಲ್ಲಿ ಜೂರಿಯಾಗಿ ಅವರು ಪಾಲ್ಗೊಳ್ತಾ ಇದ್ದಾರೆ. ಮಾತನ್ನ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಅವರೇ ಹೆಚ್ಚು ಮಾತನಾಡೋದಿಲ್ಲ. ಎಲ್ರಿಗೂ ನಮಸ್ಕಾರವನ್ನು ಹೇಳಿ ಹಾಡ್ತೇನೆ. ಆರತಿಯೇ ಧರಿಗಿಳಿದಂತೆ ಆ ಮದನ ನಗುತ್ತಿರುವಂತೆ, ಕಲ್ಲು ಮುಳ್ಳೆಲ್ಲ ಬಳ್ಳಿ ಮುಗ್ಗೆಲ್ಲ ಹೂಬಾಣವಾಯಿತೋ ಎನಿಸುತ್ತಿದೆ. ಶೈಲಜಾರವರು ಮೂಲತಃ ಬ್ಯಾಂಕ್ ಉದ್ಯೋಗಿ, ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದ್ದಾರೆ. ಹಳೆಯ ಕನ್ನಡ ಚಿತ್ರಗೀತೆಗಳ 12 ಗಂಟೆಗಳ ನಿರಂತರ ಗಾಯನ ಕಾರ್ಯಕ್ರಮ
ಮತ್ತೆ 16 ಗಂಟೆಗಳ ಕಾಲ ಭಕ್ತಿಗೀತೆಗಳ ನಿರಂತರ ಗಾಯನ ಕಾರ್ಯಕ್ರಮ ನೀಡಿ ದಾಖಲೆ ನಿರ್ಮಿಸಿದಂಥ ಶ್ರೇಯಸ್ಸು ಶೈಲಜಾರವರಿಗೆ ಸಲ್ಲುತ್ತೆ. ಕರೆದರೂ ಕೇಳದೆ ಸುಂದರನೇಕೆ ನನ್ನಲ್ಲಿ ಈ ಮೌನ, ಕರೆದರೂ ಕೇಳದೆ ಸುಂದರನೇಕೆ ನನ್ನಲ್ಲಿ. ಚಿನ್ಮಯಿ ಎಸ್ ರಾವ್ರವ್ರದ್ದು ಹಿಂದಿ ಚಿತ್ರಗೀತೆ ಮತ್ತು ಕನ್ನಡ ಚಿತ್ರಗೀತೆ ಎರಡರಲ್ಲೂ ಕೂಡ ಪರಿಣಿತಿಯನ್ನು ಸಾಧಿಸ್ತಿರ್ತಕ್ಕಂಥ ಗಾಯಕಿ. ಗಾಳಿಯಲ್ಲಿ ನಾನು ತೇಲಿ ಬಂದೆ, ನಿನ್ನನ್ನು ಪ್ರೀತಿಯಿಂದ ಸೇರಲೆಂದೆ. ಶಂಕರ್ನಾಗ್ಗೆ ಚಿತ್ರ ನಿರ್ದೇಶನದ ಬಗ್ಗೆ ಭಾಳಷ್ಟು ಒಲವಿತ್ತು. ಹಾಗಾಗಿ ಆತ ನಟ ಆಗೋಕ್ಕೆ ಯಾವತ್ತೂ ಇಷ್ಟಪಡಲೇ ಇಲ್ಲ. ಆದರೆ ಬಲವಂತಕ್ಕೆ ಅವರು ನಟನಾಗಿ ಬಂದರು. 1981ರಲ್ಲಿ ತೆರೆ ಕಂಡಂಥ ಚಿತ್ರ ಗೀತಾ. ನಿಮ್ಮ ಮುಂದೆ ಈ ಹಾಡನ್ನು ಪ್ರಸ್ತುತಪಡಿಸಲಿಕ್ಕೆ ಬರ್ತಾ ಇದ್ದಾರೆ ಡಾಕ್ಟರ್ ಸುಹಾಸ್. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ, ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ, ಹಾಡು ಹೇಳಿದಂತೆ ಒಂದು ಹೆಣ್ಣಿನ ಓ ನೊಂದ ವಿರಹ ಗೀತೆ. ಬಂದೆಯ ಬಾಳಿನ ಬೆಳಕಾಗಿ ಈ ಹಾಡನ್ನು ಪ್ರಸ್ತುತಪಡಿಸಲಿಕ್ಕೆ ನಿಮ್ಮ ಮುಂದೆ ಮೋಹನ್ ಕೃಷ್ಣ ಮತ್ತು ದೀಪಿಕಾರವ್ರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಸ್ನೇಹದ ಮಾತಿನ ಪ್ರೀತಿಯ ಜೀವಿತ ತುಂಬುತ್ತ ಆನಂದ, ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ. ಮೈಸೂರು ಮಲ್ಲಿಗೆ ತುಂಡು ಮಲ್ಲಿಗೆ ನನ್ನ ಓಹೋ ಚೆಲುವಂತ ಚೆನ್ನಿಗ, ನನ್ನ ಚೆನ್ನಿಗ ನೀನು. ಅಧ್ಯಾಪಕರಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಒಂದು ವಿಶೇಷ ಏನಪ್ಪ ಅಂತಂದರೆ, ನಮ್ಮ ಚಿ ಉದಯಶಂಕರ್ ಬಗ್ಗೆ ಅದ್ಭುತವಾದ ಅಧ್ಯಯನವನ್ನು ನಡೆಸಿ ದೊಡ್ಡರಂಗೇಗೌಡರ ಮಾರ್ಗದರ್ಶನದಲ್ಲಿ ಉದಯಶಂಕರ್ ಅಧ್ಯಯನಕ್ಕೆ MPhil ಪದವಿಯನ್ನು ಪಡೆದಂಥ ಅಪರೂಪದ ಸಾಹಿತಿ ನಮ್ಮ ಶ್ರೀನಿವಾಸ್ ಪ್ರಸಾದ್ ಚಿಕ್ಕ ವಯಸ್ಸಿನಿಂದ ಡಾಕ್ಟರ್ ಬೇಗೋ ರಮೇಶ್ ಅವರ ಪುಸ್ತಕಗಳನ್ನ ಓದಿದ್ದಾರಂತೆ. ಎಲ್ರಿಗೂ ನಮಸ್ಕಾರ. ನಾನು ಇದೇ ವೇದಿಕೆ 7 ವರ್ಷದ ಹಿಂದೆ ಉದಯಶಂಕರ್ ಬುಕ್ಕೆ ಇಲ್ಲಿ ರಿಲೀಸ್ ಆಗಿತ್ತು. ಎರಡನೇದು ಬಹಳ ವಿಶೇಷವಾಗಿ ಎಂತೆಂಥ ದುಃಖಗಳನ್ನು ಅನುಭವಿಸಿದ್ದಾರೆ ಅನ್ನೋದಕ್ಕೆ ನನಗೆ ಯಾವಾಗಲೂ ಒಂದು ನಗು ಬರುತ್ತೆ. ಇದೇ ವೇದಿಕೆಯಲ್ಲಿ ನಾನು ಹೇಳಿದ್ದೆ, ಯಾರೋ ರೇಗಿಸಿದ್ರಂತೆ, ಅಲ್ರಿ ಉದಯಶಂಕರ್ ಈ ವಯಸ್ಸಲ್ಲಿ ಸ್ವೀಟಿ ನನ್ನ ಜೋಡಿ ಅಂತ ಬರೀತಿರಲ್ರಿ, ಯಾರ್ರಿ ನಿಮ್ಮ ಸ್ವೀಟಿ ಅಂತಂದರೆ ಇದೆಯಲ್ಲ ಸಕ್ಕರೆ ಕಾಯಿಲೆ, ಅದೇ ನನ್ನ ಸ್ವೀಟಿ ಅಂದಿದ್ದು. ಇದು ಮೇಲ್ನೋಟಕ್ಕೆ ತಮಾಷೆ ಅನಿಸಿದ್ರೆ ಬದುಕನ್ನು ಎದುರಿಸಿದ ಕ್ರಮ ಇದೆಯಲ್ಲ, ಬದುಕಿನ ಎದುರಿಸಿದ ರೀತಿ ಇದೆಯಲ್ಲ, ಆ ಕಾರಣಕ್ಕೆ ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ ಭಾಗ್ಯದ ಬಾಗಿಲು ನೋಡ್ಬಿಟ್ಟು ಸ್ಟನ್ ಆಗಿಬಿಟ್ಟೆ ನಾನು. ಚಿತ್ರ ನೀನನ್ನ ಗೆಲ್ಲಲಾರೆ 1981ರಲ್ಲಿ ಬಿಡುಗಡೆಯಾದಂಥ ಚಿತ್ರ. ಸಂಗೀತ ಇಳೆಯರಾಜ, ನಿರ್ದೇಶನ ವಿಜಯ್, ಗಾಯನ ಡಾಕ್ಟರ್ ರಾಜ್ ಮತ್ತು ಜಾನಕಿ ಅಮ್ಮನವ್ರದ್ದು. ಹಾಡು ಯಾವುದು ಅಂತ ನಿಮಗೆ ಈಗ ಗೊತ್ತಾಗುತ್ತೆ. ಯಾವ ಕವಿಯು ಬರೆಯಲಾರ, ಯಾವ ಕವಿಯು ಬರೆಯಲಾರ, ಒಲವಿನಿಂದ ಕಣ್ಣೋಟದಿಂದ. ಗುರು ಯಾರಪ್ಪ ಅಂದರೆ ಶಟ್ರಾಕ್ ಸೋಲಮನ್. ಅದೇ ಈಗ ಹೇಳುತ್ತಲ್ಲ, ಈ ಟೀಚರ್ಸ್ ಹತ್ರ ಎಲ್ಲ ಪಾಠ ಕಲಿತಾರಲ್ಲ, ಇಂಜಿನಿಯರ್, ಡಾಕ್ಟರ್, ಸಾಫ್ಟ್ವೇರ್ ಇಂಜಿನಿಯರ್, ದೊಡ್ಡ ದೊಡ್ಡ ಕಂಪ್ನಿ CEO ಎಲ್ಲ ಆಗ್ಬಿಡ್ತಾರೆ, ಅವ್ರು ಟೀಚರ್ ಆಗಿ ಉಳಿದಿರ್ತಾರೆ. ಹಾಗೆ ಸಂಗೀತದ ಮಾಸ್ಟರ್ ಆಗಿ ಉಳ್ಕೊಂಡಿರೋರು ಶಟ್ರಾಕ್ ಸೋಲಮನ್ ರವರು. 2 ಕನ್ನಡ ಚಿತ್ರಗಳಿಗೆ ಈಗಾಗಲೇ ಸಂಗೀತವನ್ನು ನೀಡಿದ್ದಾರೆ. ಸುಮಾರು 120ಕ್ಕೂ ಹೆಚ್ಚು ಚಿತ್ರಗಳಿಗೆ
ಹಿನ್ನೆಲೆ ಸಂಗೀತ ಮತ್ತು ಗೀತೆಗಳಿಗೂ ಕೂಡ ಸಂಗೀತವನ್ನು ನೀಡಿರ್ತಕ್ಕಂಥ ಒಂದು ಹೆಗ್ಗಳಿಕೆ ಶ್ರೀಯುತ ಷಡ್ರಾಜ್ ಸೋಲ್ಮನ್ ಅವ್ರದ್ದು. ಇಲ್ಲಿ ನಾನು ಕನ್ನಡದಲ್ಲಿ ಹೇಳ್ಕೊಡ್ತೀನಿ, ಇಂಗ್ಲೀಷಲ್ಲೂ ಇರುತ್ತೆ ಬಟ್ ಕನ್ನಡ ಮೇನ್ಲಿ. ಈ ಮ್ಯೂಸಿಕ್ ಪ್ರೊಡಕ್ಷನ್ ಮತ್ತು ಅದರಲ್ಲಿ ಆಳವಾಗಿರುವಂಥ ಸಬ್ಜೆಕ್ಟ್ಗಳನ್ನೆಲ್ಲ ಕನ್ನಡದವ್ರಿಗೆ ಕನ್ನಡದಲ್ಲೇ ಹೇಳ್ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ. ಅದು ಸರಿ, ನಾನು ಯಾರು, ನನ್ನ ಹತ್ರ ಯಾಕೆ ಕಲಿಬೇಕು ಅಂತ ಅನ್ಸಿದ್ರೆ, ನಾನು ಕೆಲವು ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆ ವರ್ಕ್ ಮಾಡಿದ್ದೀನಿ. ಅವರು ನನ್ನ ಬಗ್ಗೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ಶೇಡ್ರಾಗ್ ಸೋಲಮನ್ ಮ್ಯೂಸಿಕ್ ಸ್ಕೂಲ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ವಾಯ್ಸ್ ಕಿಂಗ್ ಅಂತ. ನನಗೆ ಇಂಡಸ್ಟ್ರಿಗೆ ಹೆಜ್ಜೆ ಇಡ್ಲಿಕ್ಕೆ ದಾರಿ ಮಾಡಿಕೊಟ್ಟವರು, ನನ್ನನ್ನು ಇಂಡಸ್ಟ್ರಿಗೆ ದಬ್ಬಿದವರು ನನ್ನ ಗುರುಗಳು ಶೇಡ್ರಾಗ್ ಸೋಲಮನ್. ಅವರೊಂದು ಸ್ಕೂಲ್ ಮಾಡ್ತಾ ಇದ್ದಾರೆ, ಮ್ಯೂಸಿಕ್ ಬಗ್ಗೆ ಸಂಪೂರ್ಣ ಇನ್ಫಾರ್ಮೇಶನ್ ಇರುವಂತ 1 ವರ್ಷದ ಕೋರ್ಸ್. ವಾಯ್ಸ್ ಕಿಂಗ್ ಮ್ಯೂಸಿಕ್ ಪ್ರೊಡಕ್ಷನ್ ಅಕಾಡೆಮಿ ನಮ್ಮ ಸ್ನೇಹಿತರು ಸಾಲಮನ್ ಅವರು ಇದನ್ನ ನಮಗೋಸ್ಕರ ಡಿಸೈನ್ ಮಾಡಿದ್ದಾರೆ. ಯಾರ್ಯಾರಿಗೆ ಮ್ಯೂಸಿಕ್ ಇಂಟ್ರೆಸ್ಟ್ ಇದೆ ಕಲಿಯೋದಕ್ಕೆ, ದಿಸ್ ವಿಲ್ ಬಿ ದ ಬೆಸ್ಟ್ ಪ್ಲೇಸ್ ಇನ್ ಬ್ಯಾಂಗ್ಳೂರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಾಲಮನ್ ಬೇರೆ ಯಾರಲ್ಲ, ನನಗೆ ಅನೇಕ ಚಿತ್ರಗಳಿಗೆ ಪ್ರೋಗ್ರಾಮಿಂಗ್ ಮಾಡಿದ್ದಾರೆ. ನನ್ನ ಹಾಡುಗಳಿಗೆ ತುಂಬಾ ಅಲಂಕಾರ ಮಾಡಿ ಪ್ರೋಗ್ರಾಮಿಂಗ್ ಮಾಡಿ ಅದನ್ನ ಚಂದವಾಗಿ ಮಾಡಿಕೊಟ್ಟಿದ್ದಾರೆ. ಹಿಂದೆ ಹಾಡುವುದನ್ನು ಕೋಗಿಲೆಯು ಮರೆಯುವುದೇ, ಹಾಡುವುದನ್ನು ಬಾನಾಡಿ ತೊರೆಯುವುದೇ, ಮೀನು ಈಜದಿರುವುದೇ, ದುಂಬಿ ಹೂವ ಮರೆಯುವುದೇ, ಮೀನು ಈಜದಿರುವುದೇ, ದುಂಬಿ ಹೂವ ಮರೆಯುವುದೇ, ಮುಗಿಲ ಕಂಡ ನವಿಲು ನಲಿಯದೆ. ಅಂಚಿಂದ ಬಂದೆ ಬಳಿ ಬೆಳಕನ್ನು ಚೆಲ್ಲುತ್ತ ಉದಯನಾಗ ಹಾಡುತ್ತಿರುವೆ ಮಾನಿನ. ಅಂಚಿಂದ ಬಂದೆ ಬಳಿ ಬೆಳಕನ್ನು ಚೆಲ್ಲುತ್ತ ಕೊಟ್ಟು ಅವ್ರ ಬಗ್ಗೆ ವಿಷಯ ಒಂದು ಪಟ್ಟಿ ಮಾಡಿದೆ. ಆ ಥರ ಯಾರೂ ಬರೋದೇ ಇಲ್ಲ. ನಮ್ಮ ಚಿತ್ರ ಸಾಹಿತ್ಯ ಪುಸ್ತಕ ಮಾಡಿದ್ದೆ ನಾನು ಮೊದಲನೇದು. ಆ ಥರ ಪುಸ್ತಕ ಬಂದಿಲ್ಲ. ಅದು ನಾನು ಆ ಥರ ಅದೊಂದೇ ಅಲ್ಲ, ನಿರ್ದೇಶಕರ ಬಗ್ಗೆನೂ ಯಾರೂ ಮಾಡಿಲ್ಲ, ನಾನು ಮಾಡಿದೆ. ಗಾಯಕರ ಬಗ್ಗೆ ಮಾಡಿಲ್ಲ, ನಾನು ಮಾಡಿದೆ. ಎಲ್ಲ ಚಿತ್ರ ಸಾಹಿತ್ಯ ಗಾಯಕರೆಲ್ಲ ಮಾಡಿದೆ. ಅದು ಇವರು ಸುದರ್ಶನ್ ಹೇಳಿದ್ರು ಸಾಹಿತ್ಯಗಳು ಯಾಕೋ ಚಿತ್ರದ ಕಡೆ ಗಮನ ಇಲ್ಲ ಅಂತ. ನನಗೆ ತುಂಬ ಗಮನ ಇದೆ. ನಾನು ಬೆಳೆದಿದ್ದೆ ಚಿತ್ರಗಳು ನೋಡಿಕೊಂಡು, ಸಿನಿಮಾ ನೋಡಿಕೊಂಡೇ ಬೆಳೆದಿದ್ದೆ. ಅದು ಮೊದಲನೇ ಚಿತ್ರ ನೋಡಿದೆ ಬೇಡ್ರ ಕಣ್ಣಪ್ಪ. ಹೀಗಾಗಿ ಅವಾಗ ನಾನು 9 ವರ್ಷ ಅಷ್ಟೇ. ಅದನ್ನು ಅಲ್ಲಿಂದ ಇಲ್ಲಿವರೆಗೂ ನಾನು ಸಿನಿಮಾ ನೋಡ್ಕೊಂಡು ಬೆಳೆದೀನಿ ಅಂತ ನೋಡ್ಕೊಂಡು. ಈಗ ಈ ಹಾಡು ನನ್ನ ಇದರಲ್ಲೊಂದು ಅಕಾರದಿಂದ ನನ್ನ ಮಗಳು ದೀಪ ಕಾಡ್ತಾಳೆ. ಅದು ಸ್ವಲ್ಪ ಎಡಬಹುದು, ಅದು ಕಾರಣ ವಯಸ್ಸಾಗಿರೋದು, ಅದು ಯಾರು ಇಲ್ಲ ಅನ್ನೋ ಕಾರಣ. ಆದರೂ ಪ್ರಯತ್ನ ಮಾಡ್ತೀನಿ. ಯು ಆರ್ ಡೂಯಿಂಗ್ ಗ್ರೇಟ್. ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರೆದವನು, ಬರೆಯುತ್ತ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು. ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರೆದವನು, ಬರೆಯುತ್ತ ಹೊಸ ಕವಿತೆಯ ಹಾಡುವ ನೋಡಿ ಅಂದವನು. ಚೆಲುವೆಯೇ ನಿನ್ನ ನೋಡಲು ನೀ ನಗುತ್ತಿರೆ ಹೂವು ಅರಳುವುದು, ನೀ ನಡೆದರೆ. ಈ ಒಂದು ಹುದ್ದೆಗೆ ತಗೋಬೇಕು ಅಂತ ಹೇಳಿ ನಮ್ಮ ಡಾಕ್ಟರ್ ಬಿ ಜಿ ರಮೇಶ್ ಮತ್ತು ಶಾಂತಿ ರಮೇಶ್ ರವರ ಒಂದು ಆಶಯ. ಹಾಗಾಗಿ ನಮ್ಮ ಮೋಹನ್ ರವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀವಿ, ಚಾರಿಟಬಲ್ ಟ್ರಸ್ಟ್ನ ಪ್ರೋತ್ಸಾಹಕರಾಗಿ.
ಅವ್ರಿಗೆ ನಾನು ಈ ಗೌರವವನ್ನು ಅರ್ಪಿಸ್ತೇನೆ. ಕಾರಣ ಇಲ್ಲಿ ಡಾಕ್ಟರ್ ಹರಿದಾಸ್ ಅಂತ ಬಂದಿದ್ದಾರೆ, ಅವರನ್ನು ನಾನು ನಂತರದಲ್ಲಿ ವೇದಿಕೆ ಕೊಡ್ತೇನೆ. ಆಮೇಲೆ ವೀಣಾ ಶ್ರೀಧರ ಮೂರ್ತಿ ಅವರು ಬಂದಿದ್ದಾರೆ. ಆಮೇಲೆ ಇನ್ನೊಬ್ರು ಸುರೇಶ್ ಬಂದಿದ್ದಾರೆ, ಇಲ್ವೋ ಗೊತ್ತಾಗಿಲ್ಲ. ಇವರೆಲ್ಲ ಈ ಸಂಖ್ಯೆಯ ಸಭಿಕರನ್ನ ಇಲ್ಲಿಗೆ ನಾನು ಕರೆತರೋದಕ್ಕೆ ಮುಖ್ಯ ಕಾರಣಕರ್ತರು. ಅವರಿಗೆ ನಾನು ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ News 26 ಕನ್ನಡ. ನಾವು ನಿಮ್ಮೊಂದಿಗೆ.